ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಂದ್ರು, ನಿಂದೇ ಇದು ಜಮೀನಾಗಿದ್ದು, ನೀನೇ ಈ ಥರ ಬೆಳೆ ಬೆಳೆದಿದ್ರೆ ನಾನು ಅಭಿವೃದ್ಧಿ ಮಾಡಬೇಕು, ನೀನು ಭೂಮಿ ಕೊಡು ಅಂದರೆ ಕೊಟ್ಬಿಡ್ತಿದ್ದ. ಆದರೆ ಭೂಮಿ ಕೊಡ್ತಿದ್ದ ನೀನಾಗಿದ್ದರೆ ಇಂಥ ಒಳ್ಳೆ ಬೆಳೆ ಇರುವಂಥ ಭೂಮಿನ ಈಗ ಭೂಮಿನ ಕೊಡಿ ಅಂತ ರೈತರನ್ನ ಕೇಳ್ತಿದಾರಲ್ಲ, ಅವ್ರು ಕೊಡ್ಬೋದಾ? ಕೊಡಬಾರ್ದು. ನೋಡಿ, ಇದು ನಮ್ಮ ಡ್ರೈವರ್ ಚಂದ್ರು ಮಾತಾಡ್ತಾ ಇರೋದು. ಬನ್ನಿ ಮೇಡಮ್ ಅವರೇ, ಹಿಡ್ಕೊಳ್ಳಿ, ನಾನು ತಿನ್ನಬೇಕು. ಸೂಪರ್. ಮತ್ತೆ ನಾವು ರೈತರು ಈ ತರ ಬೆಳೆದಿರೋ ಹಣ್ಣೊಂದು ಈ ತರ ನಾವು ಹಣ್ಣು ಬೆಳೆದಿದ್ದೀವಲ್ವಾ, ಇದನ್ನ ಭೂಮಿ ಬಿಟ್ಕೊಡು ಅಂತಾರಲ್ಲ ಡಿ ಕೆ ಶಿವಕುಮಾರ್ ಅವರು, ನಾವು ಬಿಟ್ಕೊಡಕ್ ಆಗುತ್ತಾ ಹೇಳಿ ಮೇಡಮ್ನರೆ? ಅವ್ರು ಡಿ ಕೆ ಶಿವಕುಮಾರ್ ಮಾಡ್ಲಿ, ಟೌನ್ಶಿಪ್ ಮಾಡ್ಬೇಕು ಅಂತ ಬರಡು ಭೂಮಿ ಅವ್ರು ಸಿಕ್ಕಲ್ವಾ? ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಜನರು ವಲಸೆ ಬಂದು ಬೆಂಗಳೂರಲ್ಲಿ ಇದ್ದಾರೆ. ಅವರು ಗಾರೆ ಕೆಲಸಕ್ಕೋಸ್ಕರ ಅವರು ಇದ್ದಾರೆ. ಅವ್ರು ಅಲ್ಲೂ ಭೂಮಿ ಮಾಡಿದ್ರೆ ಅವರು ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಜೊತೆ ಇರ್ತಾರೆ, ತಂದೆ ತಾಯಿಗೆ ಸ್ವಲ್ಪ ಅನ್ನ ಹಾಕ್ತಾರೆ. ಅವ್ರು ಮುತ್ಕಿರ್ನ ವಯಸ್ಸಾದವ್ರನ್ನ ಮನೇಲಿ ಬಿಟ್ಬಿಟ್ಟು ಬೆಂಗಳೂರು ಪೇಟೆಗೆ ಬರ್ತಾ ಇದ್ದಾರೆ. ನಮ್ಮಂತೆ ಈ ಥರ ಫಲವತ್ತಾದ ಭೂಮಿನ ಬಿಟ್ಕೊಡು ಅಂತ ಕೇಳ್ತಾರಲ್ಲ, ನಾವು ಬಿಟ್ಕೊಡಕ್ಕಾಗುತ್ತಾ? ಹೈನುಗಾರಿಕೆನೇ ಮುಂದಿದ್ದೀವಿ, 6 ಲಕ್ಷದಿಂದ 7 ಲಕ್ಷ ಸಾಲ ಹಾಕ್ತೀವಿ ತಿಂಗಳಿಗೆ. ಈ ಥರ ಮಾಡ್ಕೊಂಡು ನಮ್ಮನ್ನ ಬಿಡ್ರಿ ಅಂತಾರೆ. ಅದೇ ಕನಕಪುರದ ಭೂಮಿಗಳನ್ನ ಬಿಟ್ಕೊಡ್ಬೇಡ್ರಿ ಒನ್ಕುಂಟೇನು ಅಂತ ಕೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳ್ತಿದ್ರು, ರೈತರನ್ನ ಒಪ್ಸೇ ನಾವು ಭೂಮಿ ತಗೋತೀವಿ ಅಂತ ಮಾಧ್ಯಮದಲ್ಲಿ ಹೇಳ್ಕೊಟ್ರು ಸಚಿವರು. ಎಲ್ಲಿ ರೈತರನ್ನ ಕೇಳಿದ್ದಾರೆ? ಅವ್ರು ಯಾರೋ ಇಬ್ರು ರೈತರು ಕೊಟ್ಬಿಡ್ತೀನಿ ಅಂತ ಅನ್ಬೇಕಾದ್ರೆ ನಾವು 80 ಜನ ಎಲ್ಲಿ ಕೂತಿದ್ದೀವಿ? ನಾವು 80 ಜನ ಕೂತಿದ್ದೀವಿ ಇಲ್ಲ ಅನ್ನೋದಕ್ಕೆ ಇದೇ ಬೈರ್ಮಂಗ್ಲ ಸರ್ಕಲ್ಗೆ ಎಲ್ಲ ಸಚಿವರು ಬರಲಿ, ನಾವು ಒಂದು ಸೈಡ್ ಕೂತ್ಕೋತೀವಿ, ಅವರು ಒಂದು ಸೈಡ್ ಕೂತ್ಕೊಳ್ಳಿ. ಕೊಡೋರು 80% ಅವರಿದ್ದಾರೋ, ನಾವು 80% ಇದ್ದೇವೋ, ನಾವು ತೋರಿಸ್ಕೊಡ್ತೀವಿ ಮೇಡಮ್ನವರೇ. ನೋಡಿ ವೀಕ್ಷಕರೇ, ಎಷ್ಟು ಪ್ರಕೃತಿ ಸೌಂದರ್ಯದ ತಾಣ ಇದು. ಕಾರವಾರನೋ, ಉಡುಪಿನೋ, ಅಥವಾ ಕೇರಳನೋ, ಮಲೆನಾಡು, ಪಶ್ಚಿಮ ಘಟ್ಟ ಅಂತ ಅಂದ್ಕೊಂಡ್ರ? ಎಷ್ಟು ಚಂದದ ತೆಂಗಿನ ತೋಟ. ಈ ತೋಟ ನೋಡ್ತಾ ಇದ್ರೆ ನಾನು ಮೋಸ್ಟ್ಲಿ ನಮ್ಮ ಊರು ದಾಂಡೇಲಿಯಲ್ಲಿದ್ದೀನಿ ಅಂತ ಅಂದ್ಕೊಂಡ್ರ? ನೋ. ಇದೆಲ್ಲವೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಾವು 2ನೇ ಬೆಂಗಳೂರು ಮಾಡ್ತೀನಿ, ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿರುವಂತಹ ಆ ಒಂದು ಯೋಜನೆಗೆ ಕಬಳಿಸಬೇಕು ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಇರುವಂತಹ ಭೂಮಿ ಇದು. ನೋಡಿ, ಇದನ್ನೇ ಡಿ ಕೆ ಶಿವಕುಮಾರ್ ಅವರು ಬರಡು ಭೂಮಿ ಅಂತ ಕರೀತಾ ಇರೋದು. ನೋಡಿ, ಬರಡು ಭೂಮಿಯಲ್ಲಿ ಏನಿದೆ? ಒಂದು ಗಿಡವೂ ಇಲ್ಲ, ಒಂದು ಸಸ್ಯವೂ ಇಲ್ಲ, ಏನೇನೂ ಇಲ್ಲ ಅಂತ ಅಂದರೆ ನೀವಾದರೂ ಸುಮ್ಮನೆ ಇರ್ತೀರಾ? ಯಾವ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಅಂತ ಹೊರಟಿದ್ದಾರೋ, ಯಾವ ಭೂಮಿ ಬರಡಾಗಿದೆ, ಅದರಲ್ಲಿ ಯಾವ ಬೆಳೆಯೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ನಿಜಕ್ಕೂ ಕೂಡ ರೈತರ ಜೀವನ ಸಾಗುತ್ತಿಲ್ಲ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ದಯವಿಟ್ಟು ಈ ದೃಶ್ಯಗಳನ್ನೊಮ್ಮೆ ನೋಡಿ, ಈ ದೃಶ್ಯಗಳನ್ನು ಒಮ್ಮೆ ನೋಡಿ. ಇದು ತೆಂಗಿನ ತೋಟ, ಎಷ್ಟು ದೂರದವರೆಗೆ ಹಬ್ಬಿರುವಂತಹ ತೆಂಗಿನ ತೋಟ. ತಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ವೀಕ್ಷಕರೇ, ಅದೋ ಅಲ್ಲಿ ಕಾಣ್ತಾ ಇದೆಯಲ್ಲ ತೆಂಗಿನ ತೋಟದ ಆಚೆಗೆ ಅಲ್ಲೊಂದು ಗುಡ್ಡ, ಆ ಗುಡ್ಡದ ಬಳಿ ಸಣ್ಣ ಪುಟ್ಟ ಒಂದಿಷ್ಟು ಬಿಲ್ಡಿಂಗ್ಸ್ ಕಾಣ್ತಾ ಇದೆಯಾ? ಅದೇ ಕನಕಪುರ, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶ. ಇನ್ನುಳಿದಂತೆ ನೋಡಿ, ಆ ಗುಡ್ಡ ಇದೆಯಲ್ಲ, ಅಲ್ಲಿಯವರೆಗೂ ಕೂಡ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ನೀವು ಎಷ್ಟು ದೂರದವರೆಗೂ ಕಣ್ಣು ಹಾಯಿಸಿದ್ರು ಅಲ್ಲಿ ನಿಮಗೆ ಮರಗಿಡಗಳು ಕಾಣ್ತವೆ, ಅಲ್ಲೊಂದು ತೋಟ ಕಾಣುತ್ತೆ ನಿಮಗೆ. ಸೊ ಇದನ್ನು ಬರಡು ಭೂಮಿ ಅಂದರೆ ಭಗವಂತನಾದರೂ ಮೆಚ್ತಾನ? ನೋಡಿ, ಅದೇ ರೀತಿ ಎಲ್ಲೆಲ್ಲಿ ಅಲ್ಲಿ ಗುಡ್ಡಗಳಿದಾವೋ ಅಲ್ಲಿಯವರೆಗೆ ಸ್ವಾಧೀನ. ಇನ್ನುಳಿದಂತೆ ಅದೋ ಅಲ್ಲಿ ಕಾಣ್ತಾ ಇದೆಯಲ್ಲ ವೈಟ್ ಬಿಲ್ಡಿಂಗ್ಸ್, ಅದು ಟೊಯೋಟಾ ಕಂಪ್ನಿ. ಆ ಟೊಯೋಟಾ ಕಂಪನಿಯ ಮುಂದೆ ಒಂದು ಸ್ವಲ್ಪ ನೀರು ಕಾಣ್ತಾ ಇದೆಯಲ್ಲ, ಅದು ವೃಷಭಾವತಿ ಕೆರೆ. ಸೊ ವೃಷಭಾವತಿ ಕೆರೆ ಮತ್ತು ಟೊಯೋಟಾ ಕಂಪನಿವರೆಗಿನ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ತಾರೆ. ನನಗೆ ತೋರಿಸ್ಬೇಕು ಅಲ್ಲಿ ಬರಡು ಭೂಮಿ ಎಲ್ಲಿದೆ ಅಂತ. ಇನ್ನು ಮುಂದೆ ಬಂದರೆ, ಅಲ್ಲೊಂದು ಸ್ವಲ್ಪ ಮುಂದೆ ಬಂದರೆ ನೋಡಿ, ಅಲ್ಲೊಂದು ವೆಹಿಕಲ್ಸ್ ಕಾಣ್ತಾ ಇದೆಯಲ್ಲ, ಅಲ್ಲಿಯವರೆಗೆ ಭೂಸ್ವಾಧೀನ. ಅದಾದ ಮೇಲೆ ಅಲ್ಲೊಂದು ಟವರ್ ಕಾಣ್ತಾ ಇದೆಯಲ್ಲ, ಆ ಟವರ್ ಅಲ್ಲಿಯವರೆಗೆ ಭೂಸ್ವಾಧೀನ. ಅದರಿಂದ ಆಚೆಗೆ ಸ್ವಲ್ಪ ಬಂದರೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಗುಡ್ಡ, ಅಲ್ಲಿಯವರೆಗೆ ಭೂಸ್ವಾಧೀನ. ಇನ್ನು ಅಲ್ಲೊಂದಿಷ್ಟು ಮಣ್ಣು ಕೊರೆದ ಹಾಗೆ ಕಾಣ್ತಾ ಇದೆಯಲ್ಲ, ಅಲ್ಲಿಯವರೆಗೆ ಭೂಸ್ವಾಧೀನ. ಇನ್ನುಳಿದಂತೆ ಆ ಗುಡ್ಡ ಇದೆಯಲ್ಲ, ಪೂರ್ತಿ ಗುಡ್ಡ ಇದೆಯಲ್ಲ, ಅಲ್ಲಿಯವರೆಗೆ ಭೂಸ್ವಾಧೀನ. ಸುಮಾರು ಇಷ್ಟು ದೊಡ್ಡ ಪ್ರದೇಶ. ಎಲ್ಲಾದರೂ ತಮಗೆ ಬರಡು ಕಾಣಿಸ್ತಾ ಇದೆಯಾ? ಎಲ್ಲಾದರೂ ತಮಗೆ ಬರಡು ಕಾಣಿಸ್ತಾ ಇದೆಯಾ ಅಂತ ನೋಡಿ. ಒಂದು ಸ್ವಲ್ಪ ಆ ಕಡೆಗೆ ಬರ್ತೀನಿ ನಾನು. ನೋಡಿ, ಇದೆಲ್ಲ ಕೂಡ ಇಲ್ಲಿ ಕಾಣ್ತಾ ಇರೋದು ಪಪ್ಪಾಯಿ ಗಿಡದ ತೋಟ. ಇದು ಪಪ್ಪಾಯಿ ಗಿಡ ತೋಟ. ಸೊ ಇಷ್ಟು
ಇಷ್ಟು ಸುಂದರವಾದಂತಹ, ಇಷ್ಟು ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವಂತಹ, ಇಷ್ಟು ರೈತರ ಒಂದು ಜೀವನವನ್ನು ಹಸನು ಮಾಡ್ತಾ ಇರುವಂತಹ ಈ ಭೂಪ್ರದೇಶವನ್ನು ಬರಡು ಭೂಮಿ, 2ನೇ ಬೆಂಗಳೂರು ಮಾಡ್ತೀನಿ ಮತ್ತು ಇದನ್ನು ಒಂದು ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದಾರಲ್ಲ, ಎಲ್ಲಿದೆ ಬರಡು? ನನ್ನ ಕಣ್ಣಿಗಂತೂ ಯಾವ ಬರಡು ಕಾಣ್ತಾ ಇಲ್ಲ. ಇಷ್ಟು ಸುಂದರವಾದಂತಹ, ಇಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಗಿಡಮರಗಳು ಇರುವಂತಹ ಬೆಂಗಳೂರಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಇದು. ಇಲ್ಲಿರುವಂತಹ ಶುದ್ಧ ಗಾಳಿಯನ್ನು ನೀವು ಬೆಂಗಳೂರಲ್ಲಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಲ್ಲಿ ಕೂಗಿದ್ರೆ ಇಲ್ಲಿ ಕೇಳಿಸುತ್ತೆ ಅಂದ ಮಾತ್ರಕ್ಕೆ. ನೋಡಿ, ಇಲ್ಲಿರುವಂಥದ್ದು ಇದನ್ನೆಲ್ಲ ಕಡಿದು ನೀವು ಕಾಂಕ್ರೀಟ್ ಕಾಡು ಮಾಡ್ತೀನಿ ಅಂತಂದರೆ, ಇದಕ್ಕೆ ರೈತರು ತಾವು ಇಷ್ಟು ಕಷ್ಟಪಟ್ಟು ಬೆಳೆದಂತಹ ಬೆಳೆಯನ್ನು ನಿಮಗೆ ಕೊಡಬೇಕು ಅಂತಂದರೆ, ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಗೆ ಕೊಡಬೇಕಂದ್ರೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ ಹೇಳಿ? ಯಾರಿಗೆ ಮನಸ್ಸು ಬರುತ್ತೆ ಹೇಳಿ? 2006ರಲ್ಲಿ ಇದ್ದಂತಹ ಚಿತ್ರಣವೇ ಬೇರೆ, ಈಗ 2026ರಲ್ಲಿ ಇರುವಂತಹ ಚಿತ್ರಣವೇ ಬೇರೆ. ಇಷ್ಟು ವರ್ಷಗಳಲ್ಲಿ ಇಷ್ಟು ದೊಡ್ಡ ದೊಡ್ಡ ತೆಂಗಿನ ಮರಗಳನ್ನು ಬೆಳೆಸೋದಕ್ಕೆ ಆ ರೈತ ಎಷ್ಟು ಕಷ್ಟಪಟ್ಟಿರ್ಬೋದು ಹೇಳಿ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಕ್ಕಲು ಮಾಡಬೇಕಂದ್ರೆ ಅದೆಷ್ಟರ ಪಟ್ಟಿಗೆ ರಕ್ತ ಸುರಿಸಿರ್ಬೋದು ಹೇಳಿ? ಇಂತಹ ರೈತರ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತೀನಿ,